ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಈಗಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅದನ್ನು ತಿಳಿಸ್ಕೊಡ್ತೀನಿ. ಇದು ಮೇನ್ಲಿ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಅಂದರೆ ಈಗ ಯಾರೆಲ್ಲ ಬರಿತಾ ಇರ್ತೀರಾ ಅವರಿಗೆ ಇದು 2025 ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಈ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಅದೇ ರೀತಿ ನಾನು ಆಲ್ರೆಡಿ 2024 ಕ್ವಶನ್ ಪೇಪರು ಸಹ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅಲ್ಲಿ ಚೆಕ್ ಇನ್ ಮಾಡಿಕೊಂಡು ನೋಡ್ಕೊಬೋದು. ಸೊ ಆ ಪೇಪರು ಈ ಪೇಪರು ನೋಡಿಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಏನಾದರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಮಗೆ ಕ್ವಶನ್ ಪ್ಯಾಟ್ರನ್ ಅಂತ ನೋಡೋದಾದರೆ ನಮಗೆ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸಿಗಿರುತ್ತೆ, 4 ಮಾರ್ಕ್ಸಿಗಿರುತ್ತೆ ಆ್ಯಂಡ್ ದೆನ್ 12 ಮಾರ್ಕ್ಸಿಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಮಗೆ ವಿತ್ ಸೊಲ್ಯೂಷನ್ಸ್ ಸಹ ಕೊಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಬನ್ನಿ ಗೈಸ್, ಈ ಒಂದೊಂದೇ ವಿಡಿಯೋ ನಾವು ನೋಡ್ಕೊತಾ ಹೋಗೋಣ. ಈ MCQ ಕ್ವಶನ್ಗೆ ವಿತ್ ಆನ್ಸರ್ ಹೇಳೋ ಮುಖಾಂತರ ಅದಕ್ಕೆ ಎಕ್ಸ್ಪ್ಲನೇಷನ್ ಸಹ ಕೊಡ್ತೀನಿ, ನೀವಲ್ಲಿ ಓದ್ಕೊಬೋದು. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್, ಅದನ್ನ DM ಅಂತ ಕರಿತೀವಿ, ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಇದರಲ್ಲಿ ಫಸ್ಟ್ನೇ ಕ್ವಶನ್ನು ನೋಡಿ, ವಾಟ್ ಡಸ್ SEO ಸ್ಟ್ಯಾಂಡ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್? ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ SEO ಏನನ್ನು ಸೂಚಿಸುತ್ತದೆ? ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನು, ಸೋಷಿಯಲ್ ಎಂಗೇಜ್ಮೆಂಟ್ ಆಪ್ಟಿಮೈಸೇಷನ್ನು, ಸೋಷಿಯಲ್ ಎಂಟರ್ಪ್ರೈಸ್ ಆರ್ಗನೈಸೇಷನ್ನು, ಸರ್ಚ್ ಇಂಜಿನ್ ಔಟ್ಪುಟ್ಟು. ಸೊ ಇದು ಕಾನ್ಸೆಪ್ಟ್ ನೋಡೋದಾದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನು. ಸೊ ಅದೇನು ಏನಕ್ಕಪ್ಪ ಅಂತಂದರೆ ಅದು ಆನ್ಸರ್ ನೋಡೋದಾದರೆ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವೆಬ್ಸೈಟನ್ನು ಗೂಗಲ್ ಮುಖಾಂತರ ಸರ್ಚ್ ಇಂಜಿನ್ಗಳಲ್ಲಿ ಮೇಲಿನ ಅರ್ಥಂಗೆ ತರೋ ಪ್ರಕ್ರಿಯೆ. ಇದು ಈ ಕನ್ನಡದಲ್ಲಾಯಿತು. ಇನ್ನು ಅದೇ ಇಂಗ್ಲೀಷಲ್ಲಿ ನೋಡೋದಾದರೆ ನೋಡಿ, SEO ಫುಲ್ ಸ್ಟ್ಯಾಂಡ್ ಫಾರ್ ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನು. SEO is a process of improving the website so that it appears higher in search engine results like Google. ಹೈಯರ್ ರ್ಯಾಂಕಿಂಗ್ ಬ್ರಿಂಗ್ಸ್ ಮೋರ್ ಆರ್ಗಾನಿಕ್ ಅಂದರೆ ಫ್ರೀ ಟ್ರಾಫಿಕ್ ಟು ದ ವೆಬ್ಸೈಟ್. ಅಂದರೆ ಟ್ರಾಫಿಕ್ನ ಕ್ರಿಯೇಟ್ ಮಾಡೋಕ್ಕೆ ಅದೊಂದು ಪ್ಲಾಟ್ಫಾರ್ಮು. ಸೊ SEO ಅಂತ ಹೇಳ್ಬಿಟ್ಟು, ಸೊ ಇದು ನೋಡ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಪ್ಲಾಟ್ಫಾರ್ಮ್ ಈಸ್ ನೋನ್ ಫಾರ್ ಪೇ ಪರ್ ಕ್ಲಿಕ್ PPC ಅಡ್ವರ್ಟೈಸಿಂಗ್? ಸೊ ಅಂದರೆ ಪ್ರತಿ ಕ್ಲಿಕ್ಗೆ ಪಾವತಿಸುವ ಜಾಹೀರಾತಿಗೆ ಯಾವ ವೇದಿಕೆ ಹೆಸರುವಾಸಿಯಾಗಿದೆ? ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಕೊಟ್ಟಿದ್ದಾನೆ: ಫೇಸ್ಬುಕ್ ಕೊಟ್ಟಿದ್ದಾನೆ, ಇನ್ಸ್ಟಾಗ್ರಾಮ್ ಕೊಟ್ಟಿದ್ದಾನೆ, ಗೂಗಲ್ ಆ್ಯಡ್ಸ್ ಕೊಟ್ಟಿದ್ದಾನೆ, ಲಿಂಕ್ಡ್ಇನ್ ಕೊಟ್ಟಿದ್ದಾನೆ. ಬಟ್ ಇದಕ್ಕೆ ನಮಗೆ ಆನ್ಸರ್ ಬಂದುಬಿಟ್ಟು ಗೂಗಲ್ ಆ್ಯಡ್ಸ್ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ನಾವೀಗ ಯೂಟ್ಯೂಬಲ್ಲೇ ಎಲ್ಲ ನಾವು ಅರ್ನಿಂಗ್ ತೊಗೊತಾ ಇರೋದು. ಸೊ ಅದನ್ನು ನಮಗೆ ಎಲ್ಲಪ್ಪ ನಾವು ಎಲ್ಲಿ ಪೇ ಮಾಡುತ್ತೆ ಯೂಟ್ಯೂಬ್ ಅಂತ ನೋಡಿದ್ರೆ ಗೂಗಲ್ ಆ್ಯಡ್ಸಿಂದ ಪೇ ಮಾಡುತ್ತೆ. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. PPC ಅಂದರೆ ಗೂಗಲ್ ಆ್ಯಡ್ಸೆನ್ಸು. ಸೊ ಅದಕ್ಕೆ ಇದು ಬಂದರೆ ಜಾಹೀರಾತು ಕ್ಲಿಕ್ ಆದಾಗ ಮಾತ್ರ ಹಣ ಕಟ್ ಆಗುತ್ತದೆ. ಸೊ ಇಷ್ಟು ಸಹ ನಮಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ನಾವು ಎಷ್ಟು ರಿಸೀವ್ ಮಾಡ್ತೀವಿ ಅದಕ್ಕೆ ಮಿನಿಮಮ್ $100 ಆಗಬೇಕು. ಸೊ ಅದು ಆದಮೇಲೆ ನಮಗೆ ಪೇಔಟ್ ಆಗುತ್ತೆ ಸ್ಯಾಲ್ರಿ ಮುಖಾಂತರ. ಅದು ಸ್ಯಾಲ್ರಿನಾರ ಅಂದ್ಕೊಬೋದು, ಇಲ್ಲ ಒಂದು ರೆಮ್ಯುನರೇಷನ್ ಅಂತನಾರು ಅಂದ್ಕೊಬೋದು. ಬಟ್ ಟ್ಯಾಕ್ಸ್ ಕಟ್ಟಾಗಿ ಸಹ ಬರುತ್ತೆ ನಮಗೆ ಗೂಗಲ್ ಆ್ಯಡ್ಸೆನ್ಸಿಂದ. ನಮಗೆ ರಿಸೀವ್ ಆಗೋದಾಗಿರ್ಬೋದು, ಎಷ್ಟು ಅದು ಪ್ರೋಗ್ರೆಸ್ ಆಗಿರ್ಬೋದು, ಎಲ್ಲ ಅಲ್ಲಿ ನಂಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡಸ್ ಕನ್ವರ್ಷನ್ ರೇಟ್ ರೆಫರ್ಸ್ ಟು ಡಿಜಿಟಲ್ ಮಾರ್ಕೆಟಿಂಗ್? ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಪರಿವರ್ತನೆ ದರವು ಏನನ್ನು ಸೂಚಿಸುತ್ತದೆ? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ದ ಪರ್ಸೆಂಟೇಜ್ ಆಫ್ ವಿಸಿಟರ್ಸ್ ಹೂ ಇಂಟ್ರ್ಯಾಕ್ಟ್ ವಿತ್ ಯುವರ್ ಕಂಟೆಂಟ್. ನೆಕ್ಸ್ಟು ದ ಪರ್ಸೆಂಟೇಜ್ ಆಫ್ ವಿಸಿಟರ್ಸ್ ಹೂ ಮೇಕ್ ಎ ಪರ್ಚೇಸ್ ಆರ್ ಕಂಪ್ಲೀಟ್ ಎ ಡಿಸೈರ್ ಆ್ಯಕ್ಷನ್. Next option, the percentage of people who unsubscribe from your email list. Next, the percentage of traffic from mobile devices. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೆಕೆಂಡ್ ಆಪ್ಷನ್ ಆನ್ಸರ್ ಆಗಿರುತ್ತೆ: ದ ಪರ್ಸೆಂಟೇಜ್ ಆಫ್ ವಿಸಿಟರ್ಸ್ ಹೂ ಮೇಕ್ ಎ ಪರ್ಚೇಸಸ್ ಆರ್ ಕಂಪ್ಲೀಟ್ ಎ ಡಿಸೈರ್ ಆ್ಯಕ್ಷನ್ನು. ಸೊ ಅಂದರೆ ಖರೀದಿ ಮಾಡುವ ಅಥವಾ ಬಯಸಿದ ಕ್ರಿಯೆಯನ್ನು ಪೂರ್ಣಗೊಳಿಸುವ ಸಂದರ್ಶಕರ ಶೇಕಡಾವಾರು. ಸೊ ಇದಕ್ಕೆ ನಮಗೆ ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಅಲ್ಲ, ಕಾನ್ವರ್ಸೇಷನ್ ರೇಟು. ಖರೀದಿ ಅಥವಾ ಬೇಕಾದ ಆ್ಯಕ್ಷನ್ ಮಾಡುವ ವಿಸಿಟರ್ಗಳ ಶೇಕಡಾವಾರು ಅಂತ ಹೇಳ್ತೀವಿ. ಅದು ವಿಸಿಟರು ಮತ್ತು ಕಸ್ಟಮರಲ್ಲಾಗೋ ಪ್ರಮಾಣ. ಸೊ ಅದಕ್ಕೆ ನಾವು ಫುಲ್ ಎಕ್ಸ್ಪ್ಲನೇಷನ್ ನೋಡೋದಾದರೆ, ಸೊ ನೋಡಿ, ಸೊ ದ ಕನ್ವರ್ಷನ್ ಕ್ಯಾನ್ ಬಿ ಪರ್ಚೇಸ್, ಸೈನ್ ಅಪ್, ಡೌನ್ಲೋಡ್ ಆರ್ ಫಾರ್ಮ್ ಸಬ್ಮಿಷನ್ ಇಸ್ ಅ ಕನ್ವರ್ಷನ್ ರೇಟ್ ಶೋ ಹೌ ಎಫೆಕ್ಟಿವ್ ವೆಬ್ಸೈಟ್ ಆರ್ ಹ್ಯಾಡ್ಸ್ ಈಸ್ ಅಂತ ಹೇಳ್ತಾ ಅದು ಕನ್ವರ್ಷನ್ ರೇಟು. ಇನ್ನು ನೆಕ್ಸ್ಟು ನೋಡೋದಾದರೆ ಫೇಸ್ಬುಕ್ ಲಾಂಚ್ಡ್ ಇನ್ ಡ್ಯಾಶ್.
ಸೊ ಅಂದರೆ ಫೇಸ್ಬುಕ್ಕನ್ನು ಡ್ಯಾಶರಲ್ಲಿ ಪ್ರಾರಂಭಿಸಲಾಯಿತು. ಸೊ ಇದಕ್ಕೆ ಆಪ್ಷನ್ ನೋಡೋದಾದರೆ, ಸೊ 2005 ಕೊಟ್ಟಿದ್ದಾನೆ, 2004 ಕೊಟ್ಟಿದ್ದಾನೆ, 2006 ಅಂತ ಕೊಟ್ಟಿದ್ದಾನೆ, 2007 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಕಂಪ್ಲೀಟಾಗಿ ಆನ್ಸರ್ ನೋಡೋದ್ರೆ 2004 ಜುಕಾನ್ಬರ್ಗ್ ಅವರು ನಮಗೆ ಅದನ್ನ ಸ್ಥಾಪನೆ ಮಾಡಿ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಬೇಕಾದ್ರೆ ಗೊತ್ತಾಗುತ್ತೆ. ಸೊ 2004 ಮಾರ್ಕ್ ಜುಕಾನ್ಬರ್ಗ್ ಅವರು ಫೇಸ್ಬುಕ್ಕನ್ನು ಆರಂಭಿಸಿದರು. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ, ಸೊ ಫೇಸ್ಬುಕ್ ವಾಸ್ ಲಾಂಚ್ಡ್ ಬೈ ಮಾರ್ಕ್ ಜುಕಾನ್ಬರ್ಗ್ ಆ್ಯಂಡ್ ಈಸ್ ಫ್ರೆಂಡ್ ವೈಲ್ ಸ್ಟಡಿಂಗ್ ಅಟ್ ಹಾರ್ವರ್ಡ್ ಯೂನಿವರ್ಸಿಟಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ನು, ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಕಂಟೆಂಟ್ ಮಾರ್ಕೆಟಿಂಗ್? ಅಂದರೆ ಟು ಕ್ರಿಯೇಟ್, ಅಂದರೆ ವಿಷಯ ಮಾರುಕಟ್ಟೆ ಪ್ರಕ್ರಿಯೆಯ ಪ್ರಾಥಮಿಕ ಉದ್ದೇಶವೇನು? ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಅಂದರೆ ಆಪ್ಷನ್ ನೋಡೋಣ, ಟು ಕ್ರಿಯೇಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಕಂಟೆಂಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್, ಟು ಜನರೇಟ್ ಲೀಡ್ಸ್ ಆ್ಯಂಡ್ ಸೇಲ್ಸ್. ನೆಕ್ಸ್ಟ್ ಟು ಮೇಕ್ ಕಂಟೆಂಟ್ ವೈರಲ್, ಟು ಇನ್ಕ್ರೀಸ್ ವೆಬ್ಸೈಟ್ ಟ್ರಾಫಿಕ್ ಓನ್ಲಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ನೋಡೋದಾದರೆ ಟು ಜನರೇಟ್ ಲೀಡ್ಸ್ ಆ್ಯಂಡ್ ಸೇಲ್ಸ್, ಅಂದರೆ ಮಾರಾಟವನ್ನು ಹೆಚ್ಚಿಸಲು. ಸೊ ಇದಕ್ಕೆ ನೋಡಿ, ಲೀಡ್ಸ್ ಆ್ಯಂಡ್ ಸೇಲ್ಸ್ ಪಡೆಯುವುದು, ಉಪಯುಕ್ತ ಕಂಟೆಂಟ್ ಮೂಲಕ ಗ್ರಾಹಕರನ್ನು ಆಕರ್ಷಿಸುವುದು ಇದಕ್ಕೆ ಮುಖ್ಯ ಉದ್ದೇಶ ಆಗುತ್ತೆ. ಅದೇ ಇಂಗ್ಲೀಷಲ್ಲಿ ಅಂತ ನೋಡೋದಾದರೆ, ಟು ಕಂಟೆಂಟ್ ಮಾರ್ಕೆಟಿಂಗ್ ಫೋಕಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂಯಬಲ್ ಆ್ಯಂಡ್ ರಿಲೆವೆಂಟ್ ಕಂಟೆಂಟ್ ಟು ಅಟ್ರಾಕ್ಟ್ ಕಸ್ಟಮರ್ ಆ್ಯಂಡ್ ಕನ್ವರ್ಟ್ ದೆಮ್ ಇಂಟು ಬೈಯರ್ಸ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಕ್ವಶನ್ ಅಂತ ನೋಡೋದಾದರೆ, ಸೊ ನೋಡಿ, ವಾಟ್ ಈಸ್ ಗೂಗಲ್ ಅನಾಲಿಟಿಕ್ಸ್ ಪ್ರೈಮರಿಲಿ ಯೂಸ್ಡ್ ಫಾರ್? ಅಂದರೆ ಗೂಗಲ್ ಅನಾಲಿಟಿಕ್ಸ್ ಅನ್ನು ಪ್ರಾಥಮಿಕವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಕ್ರಿಯೇಟಿಂಗ್ ಪ್ರೆಸ್ ರಿಲೀಸಸ್ಸು, ನೆಕ್ಸ್ಟ್ ಮಾನಿಟರಿಂಗ್ ವೆಬ್ಸೈಟ್ ಟ್ರಾಫಿಕ್ ಆ್ಯಂಡ್ ಯೂಸರ್ಸ್ ಬಿಹೇವಿಯರು, ನೆಕ್ಸ್ಟು ಪ್ರಿಂಟಿಂಗ್ ಬ್ರೋಚರ್ಸು, ಮ್ಯಾನೇಜಿಂಗ್ ಇಮೇಲ್ ಲಿಸ್ಟು. ಸೊ ಇದಕ್ಕೆ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್ ನೋಡೋದಾದರೆ, ಮಾನಿಟರಿಂಗ್ ವೆಬ್ಸೈಟ್ ಟ್ರಾಫಿಕ್ ಆ್ಯಂಡ್ ಯೂಸರ್ಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಯೂಸರ್ಸ್ ಬಿಹೇವಿಯರ್ ಅಂದರೆ ಸೆಕೆಂಡ್ ಆಪ್ಷನ್ ನಮ್ಗೆ ಆನ್ಸರ್ ಆಗುತ್ತೆ. ಸೊ ಅಂದರೆ ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಅಂತ ನೋಡೋದಾದರೆ, ಬನ್ನಿ ನೋಡೋಣ. ಸೊ ವಿಸಿಟರ್ ಎಲ್ಲಿಂದ ಬರುತ್ತಾರೆ, ಏನು ಮಾಡುತ್ತಾರೆ ಅಂತ ತಿಳಿಯೋದಕ್ಕೋಸ್ಕರ ನಾವು ಗೂಗಲ್ ಅನಾಲಿಟಿಕ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಅಂತ ನೋಡೋದಾದರೆ, ಸೊ ಗೂಗಲ್ ಅನಾಲಿಟಿಕ್ಸ್ ಹೆಲ್ಪ್ಸ್ ಟು ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಹೌ ವಿಸಿಟರ್ಸ್ ಇಂಟ್ರೆಸ್ಟೆಡ್ ವಿತ್ ದೇರ್ ವೆಬ್ಸೈಟು. ಸೊ ಇಷ್ಟು ಸಹ ನಮಗೆ MCQ ಕ್ವಶನ್ಸ್ ಆಯಿತು. ಇನ್ನು 2 ಮಾರ್ಕ್ಸ್ ಯಾವ ಥರ ಇರುತ್ತೆ ಮತ್ತು ಅದನ್ನು ನಾನು ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ, ಆನ್ಸರು ನಿಮಗೆ ಆರಾಮಾಗಿ ನೀವು ನೋಡ್ಕೊಬೋದು. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ MCQ ಕ್ವಶನ್ಸ್ ಮುಗಿದು ಇನ್ನು 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ, ಫಸ್ಟ್ನೇ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ CTR, ಅಂದರೆ CTRನ ಅರ್ಥವನ್ನು ನೀಡಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ನೋಡಿ, CTR ಅಂದರೆ ಏನು? ಕ್ಲಿಕ್ ಥ್ರೋ ರೇಟ್ ಅಂತ ಹೇಳ್ಬಿಟ್ಟು CTR ಅಂತ ಹೇಳ್ತೀವಿ. ಅಂದರೆ ಜಾಹೀರಾತು ನೋಡಿದವರಲ್ಲಿ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಎಂಬ ಪ್ರಮಾಣ. ಸೊ ಇದು ನಮಗೆ ಕನ್ನಡದಲ್ಲಾಯಿತು ಅರ್ಥ ಮಾಡ್ಕೊಳ್ಳೋಕ್ಕೆ. ಹಂಗಂದ್ರೆ ಏನು, ಅದನ್ನು ನಾವು 2 ಮಾರ್ಕ್ಸಿಗೆ ಸೆಂಟೆನ್ಸ್ ಮಾಡಿ ಬರೀಬೇಕು ಅಂದಾಗ, ಸೊ CTR ಅಂದರೆ, CTR ಇಸ್ ದ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಕ್ಲಿಕ್ ಆನ್ ದ ಅಡ್ವರ್ಟೈಸ್ಮೆಂಟ್ ಆಫ್ಟರ್ ಸೀಯಿಂಗ್ ಇಟ್. ಅಂದರೆ ಅದಕ್ಕೆ ಎಕ್ಸ್ಪ್ಲನೇಷನ್ನು, ಅದಕ್ಕೆ ಫಾರ್ಮುಲಾನು ಇದೆ. CTR ಇಸ್ ಈಕ್ವಲ್ ಟು ನಂಬರ್ ಆಫ್ ಕ್ಲಿಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಂಪ್ರೆಷನ್ ಇಂಟು 100. ಅಂದರೆ ಎ ಹೈ CTR ಮೀನ್ಸ್ ದ ಹ್ಯಾಡ್ಸ್ ಈಸ್ ಅಟ್ರಾಕ್ಟಿವ್ ಆ್ಯಂಡ್ ರಿಲೆವೆಂಟ್ಸು. CTR ಆಗುತ್ತೆ. ಇನ್ನು ವಾಟ್ ಈಸ್ ದ ಗೂಗಲ್ ಅನಾಲಿಟಿಕ್ಸ್ ಅಂತ ನೆಕ್ಸ್ಟ್ ಕ್ವಶನ್ ಇದೆ. ನೋಡಿ, ವಾಟ್ ಈಸ್ ಗೂಗಲ್ ಅನಾಲಿಟಿಕ್ಸ್ ಅಂದರೆ, ಗೂಗಲ್ ಅನಾಲಿಟಿಕ್ಸ್ ಅಂದರೆ ಏನು? ಈ 5 ಸಹ ಕ್ವಶನ್ಸ್ನ ಮಿಸ್ ಮಾಡಬೇಡಿ. ಮತ್ತು 2024 ಕ್ವಶನ್ ಪೇಪರು ಇದೆ, ಅದನ್ನು ಸಹ ಮಿಸ್ ಮಾಡಬೇಡಿ, ನಿಮಗೆ ಆರಾಮಾಗಿ ಓದ್ಕೊಳ್ಳೋಕ್ಕಾಗತ್ತೆ. ಸೊ ಏನಪ್ಪ ಹಂಗಂತಂದರೆ, ಗೂಗಲ್ ಅನಾಲಿಟಿಕ್ಸ್ ಅಂದರೆ ವೆಬ್ಸೈಟ್ ಪರ್ಫಾರ್ಮೆನ್ಸ್ ಅಳೆಯುವ ಟೂಲ್. ಅಂದರೆ ಟ್ರಾಫಿಕ್, ಯೂಸರ್ಸ್, ಕನ್ವರ್ಷನ್ ಟ್ರ್ಯಾಕ್ ಮಾಡುತ್ತದೆ. ಓಕೆ, ಕನ್ವರ್ಷನ್ಸ ಟ್ರ್ಯಾಕ್ ಮಾಡುತ್ತದೆ. ಸೊ ಇದಕ್ಕೆ ಮೀನಿಂಗ್ ನೋಡೋದಾದ್ರೆ ಇಂಗ್ಲೀಷಲ್ಲಿ, ಸೊ ಗೂಗಲ್ ಅನಾಲಿಟಿಕ್ಸ್ ಇಸ್ ಅ ಫ್ರೀ ವೆಬ್ಸೈಟ್ ಅನಾಲಿಟಿಕ್ಸ್ ಟೂಲ್ ಪ್ರೊವೈಡೆಡ್ ಬೈ ಗೂಗಲ್. ಇಟ್ ಟ್ರ್ಯಾಕ್ಸ್ ವೆಬ್ಸೈಟ್ ಟ್ರಾಫಿಕ್, ವಿಸಿಟರ್ ಸೋರ್ಸ್, ಟೈಮ್ ಸ್ಪೆಂಡ್ ಆನ್ ಪೇಜಸ್ ಆ್ಯಂಡ್ ಕನ್ವರ್ಷನ್ಸ್. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ವಾಟ್ ಡೂ ಯು ಮೀನ್ ಬೈ ಓಪನ್ ರೇಟ್? ಅಂದರೆ ಮುಕ್ತ ದರ ಎಂದರೇನು? ಸೊ ಅದಕ್ಕೆ ಮೊದಲು ಇದು ನೋಡೋಣ, ಆನ್ಸರ್ ನೋಡೋಣ, ಆಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ತಿಳಿಸ್ಕೊಡ್ತೀನಿ. ಅಂದರೆ ಓಪನ್ ರೇಟ್ ಅಂತ ಅಂದರೆ, ಓಪನ್ ರೇಟ್ ಈಸ್ ಅ ಪರ್ಸೆಂಟೇಜ್ ಆಫ್ ರೆಸಿಪಿಯೆಂಟ್ಸ್ ಹೂ ಓಪನ್ ಆ್ಯನ್ ಇಮೇಲ್. ಅಂದರೆ ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಮೆಟ್ರಿಕ್ ಇನ್ ಇಮೇಲ್ ಮಾರ್ಕೆಟಿಂಗ್ ಟು ಮೆಜರ್ ಇಮೇಲ್ ಎಫೆಕ್ಟಿವ್ನೆಸ್. ಅದನ್ನು ನಾವು ಕನ್ನಡದಲ್ಲಿ ನೋಡೋದಾದರೆ,
ಇಮೇಲ್ ತೆರೆಯುವವರ ಶೇಕಡವಾರು ಅಂತ, ಓಪನ್ ರೇಟ್ ಅಂದರೆ ಇಮೇಲ್ ಮಾರ್ಕೆಟಿಂಗ್ ಪರ್ಫಾರ್ಮೆನ್ಸ್ ತಿಳಿಯಲು ಸಹಾಯಕ. ಅದಕ್ಕೆ ಎಕ್ಸ್ಪ್ಲನೇಷನ್ನು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್? ಅಂದರೆ ಸಾಮಾಜಿಕ ಮಾಧ್ಯಮ ಮಾರಾಟ ಪ್ರಕ್ರಿಯೆ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಎಕ್ಸ್ಪ್ಲನೇಷನ್ ನೋಡೋಣ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಾಡಕ್ಟ್ ಆರ್ ಸರ್ವಿಸ್ ಪ್ರಮೋಷನ್ನ ಮಾಡೋದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತೀವಿ. ಲೈಕ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮೂಲಕ ಮಾರ್ಕೆಟ್ ಮಾಡ್ತೀವಿ. ಸೊ ಅದನ್ನು ನಾವು ಮೀನಿಂಗಲ್ಲಿ ಬರೆಯೋದಾದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇಸ್ ದ ಪ್ರಮೋಷನ್ಸ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಅದಕ್ಕೆ ಎಕ್ಸ್ಪ್ಲನೇಷನ್ನು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಆ್ಯಂಡ್ ಲಿಂಕ್ಡ್ಇನ್ ಆರ್ ಯೂಸ್ ಇಟ್ ರೀಚ್ ಕಸ್ಟಮರ್. ಅವ್ರಿಗೆ ರೀಚ್ ಮಾಡೋದು, ಅವ್ರನ್ನ ಅಂದರೆ ಪ್ರಾಡಕ್ಟ್ ಆರ್ ಸರ್ವಿಸಸ್ನ ಸೇಲ್ ಮಾಡೋದು ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ನೀವಿಷ್ಟು ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೆಂಟ್ ಬೈ ಇಮೇಲ್ ಮಾರ್ಕೆಟಿಂಗ್? ಅಂದರೆ ಇಮೇಲ್ ಮಾರ್ಕೆಟಿಂಗ್ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಇಮೇಲ್ ಮಾರ್ಕೆಟಿಂಗ್ ಅಂದರೆ ಇಮೇಲ್ ಮಾರ್ಕೆಟಿಂಗ್ ಇನ್ವಾಲ್ವ್ ಸೆಂಡಿಂಗ್ ಪ್ರಮೋಷನಲ್ ಆರ್ ಇನ್ಫಾರ್ಮೇಷನಲ್ ಮೆಸೇಜಸ್ ಟು ಕಸ್ಟಮರ್ ಥ್ರೂ ಇಮೇಲ್. ಸೊ ಎಕ್ಸ್ಪ್ಲನೇಷನ್ನು, ಇಟ್ ಈಸ್ ಯೂಸ್ ಟು ಬಿಲ್ಡ್ ಕಸ್ಟಮರ್ ರಿಲೇಷನ್ಶಿಪ್ ಆ್ಯಂಡ್ ಇನ್ಕ್ರೀಸಸ್ ಸೇಲ್ಸು. ಸೊ ಅದನ್ನು ನಾವು ಕನ್ನಡದಲ್ಲಿ ಅಂತ ನೋಡೋದಾದರೆ ಇಮೇಲ್ ಮೂಲಕ ಗ್ರಾಹಕರಿಗೆ ಮಾಹಿತಿ ಕಳಿಸುವುದು, ಆಫರ್ಸ್, ಅಪ್ಡೇಟ್ ಶೇರ್ ಮಾಡಲು ಬಳಸಲಾಗುತ್ತಾರೆ. ಸೊ ಇಷ್ಟು ಏನಿತ್ತು ನಿಮಗೆ 2 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಇತ್ತು. ಇನ್ನು ಸೆಕ್ಷನ್ ಬಿನಲ್ಲಿ ನಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ 4 ಮಾರ್ಕ್ಸಲ್ಲಿ ಯಾವ ಥರ ಬರೀಬೇಕು ಅಂತ ನೋಡೋದಾದರೆ, ಸೊ ನೋಡಿ ಗೈಸ್, ಮೊದಲಾಗಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಮೀಡಿಯಾ. ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲಾಗಿ ಏನು ಮಾಡಬೇಕಪ್ಪ, ನೀವು 4 ಮಾರ್ಕ್ಸಿಗೆ ಬರೀತಾ ಇದ್ದೀರಾ ಅಂತ ಅಂದರೆ ಮೊದಲಾಗಿ ಡಿಜಿಟಲ್ ಮಾರ್ಕೆಟಿಂಗ್ನ ಮೀನಿಂಗ್ನ ಬರೀಬೇಕು. ತದನಂತರ ಇಂಪಾರ್ಟೆನ್ಸ್ನ ನೀವು ಪಾಯಿಂಟ್ ಆಗಿಬಿಟ್ಟು ಆಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೋಡಿ ಒಂದ್ಸರಿ. ಸೊ ನಾನು ಜಸ್ಟ್ ಫಾರ್ ಎಕ್ಸ್ಪ್ಲೇಷನಲ್ಲಿ ನಾವು ತೊಗೊಂಡ್ಬಿಟ್ಟಿದ್ದೀನಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ನ ಇಂಪಾರ್ಟೆನ್ಸ್ಗಳು ಅಂದರೆ ಇದರಲ್ಲಿ ಇಂಪಾರ್ಟೆನ್ಸ್ಗಳು ಅಂತ ನೋಡೋದಾದರೆ, ಒಂದು ಲೆಸ್ ಕಾಸ್ಟ್, ಕಡಿಮೆ ಖರ್ಚು. ನೆಕ್ಸ್ಟು ಗ್ಲೋಬಲ್ ರೀಚು, ಟಾರ್ಗೆಟ್ ಆಡಿಯನ್ಸು ಈಸಿ ಮೆಜರ್ಮೆಂಟ್ ಮಾಡೋಕ್ಕೋಸ್ಕರ ಡಿಜಿಟಲ್ ಮಾರ್ಕೆಟಿಂಗ್ನ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದರಲ್ಲಿ ಎಕ್ಸ್ಪ್ಲನೇಷನ್ ಅಂತ ನೋಡೋದಾದರೆ, ಆನ್ಲೈನ್ನ ಮೂಲಕ ಬಿಸ್ನೆಸ್ನ ವೇಗವಾಗಿ ಬೆಳೆಸುತ್ತದೆ. ಸೊ ಇದು ಡಿಜಿಟಲ್ ಮಾರ್ಕೆಟಿಂಗು. ಇದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಇದನ್ನು ಬೇಕಾದ್ರೆ ನೀವು ಹಾಕ್ಬೋದು. ನೋಡಿ, ಇದೊಂದೊಂದು ಪಾಯಿಂಟು. ಲೋ ಕಾಸ್ಟು, ಹೆಲ್ಪ್ ಟು ಟಾರ್ಗೆಟ್ ದ ರೀಚ್ ಕಸ್ಟಮರು, ಮೆಜರ್ ದ ಪರ್ಫಾರ್ಮೆನ್ಸ್ ಈಸಿಲಿ, ಇನ್ಕ್ರೀಸಸ್ ಬ್ರ್ಯಾಂಡ್ ಅವೇರ್ನೆಸ್ಸು, ದ ಇಂಪ್ರೂವ್ ಇನ್ ದ ಕಸ್ಟಮರ್ ಎಂಗೇಜ್ಮೆಂಟು. ಸೊ ಇಷ್ಟು ಸಹ ನಮಗೆ ಇದಕ್ಕೆ ಆನ್ಸರ್ ಆಗುತ್ತೆ. ನೀವು ಬೇಕಾದರೆ ಹುಡಿಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಲಿಮೆಂಟ್ ಆಫ್ ಆನ್ ಪೇಜ್ ಆಪ್ಟಿಮೈಸೇಷನ್. ಅಂದರೆ ಆನ್ ಪೇಜ್ ಆಪ್ಟಿಮೈಸೇಷನ್ನ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಆನ್ ಪೇಜ್ ಆಪ್ಟಿಮೈಸೇಷನ್ ಎಲಿಮೆಂಟ್ಗಳನ್ನ ನೀವಿಲ್ಲಿ ಪಾಯಿಂಟ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನಾನು 4 ಪಾಯಿಂಟ್ ತೊಗೊಂಡಿದ್ದೀನಿ ನೋಡಿ. ಆನ್ ಪೇಜ್ ಆಪ್ಟಿಮೈಸೇಷನ್ ಅಂಶಗಳು ಅಥವಾ ಅದು ಟೈಟಲ್ಗಳು ಅಂತ ನೋಡೋದಾದರೆ, ಅಥವಾ ಎಲಿಮೆಂಟ್ಗಳು ಅಂತ ನೋಡೋದಾದರೆ, ಟೈಟಲ್ ಟ್ಯಾಗು, ನೆಕ್ಸ್ಟು ಮೆಟಾ ಡಿಸ್ಕ್ರಿಪ್ಷನ್ನು, ಕೀವರ್ಡ್ಸು, ಇಂಟರ್ನಲ್ ಲಿಂಕಿಂಗು. ಇದನ್ನು ನಾವು ವೆಬ್ಸೈಟು ರೆಡಿ ಮಾಡಬೇಕಾದ್ರೆ ನಾನು ಸಹ ಡಿಸೈನ್ ಮಾಡ್ತೀನಲ್ಲ, ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದು ಬೇಕಾದ್ರೆ SEO ರ್ಯಾಂಕಿಂಗ್ ಹೆಚ್ಚಿಸಲು ಸಹಾಯ ಮಾಡ್ತದೆ ಆನ್ ಪೇಜು ಆಪ್ಟಿಮೈಸೇಷನ್. ಇದನ್ನು ಬೇಕಾದ್ರೆ ನೀವು ಇಂಗ್ಲೀಷಲ್ಲಿದೆ, ಅದನ್ನು ಬೇಕಾದ್ರೆ ನೀವು ಓದ್ಕೊಳ್ಳಿ. ಇಲ್ಲ ಅದನ್ನ ಪಾಯಿಂಟ್ ವೈಸು, ಅಂದರೆ ಟೈಟಲ್ ಟ್ಯಾಗ್ಸು, ಮೆಟಾ ಡಿಸ್ಕ್ರಿಪ್ಷನ್ನು, ಕೀವರ್ಡ್ ಯೂಸೇಜು, ಕಂಟೆಂಟ್ ಕ್ವಾಲಿಟಿ, ಇಂಟರ್ನಲ್ ಲಿಂಕಿಂಗು, URL ಸ್ಟ್ರಕ್ಚರು, ಇಮೇಜ್ ಆಪ್ಟಿಮೈಸೇಷನ್ನು. ಸೊ ಇಷ್ಟು ಸಹ ನಮಗೆ ಬರುತ್ತೆ. ಬೇಕಾದ್ರೆ ನೀವು ಪಾಯಿಂಟ್ ಮಾಡಿಕೊಂಡು ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಇನ್ ದ ಬ್ರೀಫ್ ದ ಬೆನಿಫಿಟ್ಸ್ ಆಫ್ ಗೂಗಲ್ ಆ್ಯಡ್ಸ್ ವರ್ಡ್ಸ್. ಅಂದರೆ ಗೂಗಲ್ ಆ್ಯಡ್ಸ್ ವರ್ಡ್ನ ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇಲ್ಲ ನಾನೊಂದು 4 ಪಾಯಿಂಟ್ ತೊಗೊಂಡಿದ್ದೀನಿ, ಬೇಕಾದ್ರೆ ನೀವು ನೋಡ್ಕೊಬೋದು. ಸೊ ಗೂಗಲ್ ಆ್ಯಡ್ಸ್ ವರ್ಡ್ಸ್ನ ಲಾಭಗಳು: ಇನ್ಸ್ಟಂಟ್ ಟ್ರಾಫಿಕ್ನ ರೆಡಿ ಮಾಡುತ್ತೆ, ಟಾರ್ಗೆಟೆಡ್ ಹ್ಯಾಡ್ಸ್ನ ಕೊಡುತ್ತೆ, ಬಜೆಟ್ ಕಂಟ್ರೋಲ್ ಇರುತ್ತೆ, ಮೆಜರ್ಡ್ ರಿಸಲ್ಟ್ಸು. ಅಂದರೆ ಗೂಗಲ್ ಆ್ಯಡ್ ವರ್ಡ್ಸ್ ಪ್ರೊವೈಡ್ ದ ಇನ್ಸ್ಟಂಟ್ ಟ್ರಾಫಿಕ್ಕು, ಟಾರ್ಗೆಟೆಡ್ ಅಡ್ವರ್ಟೈಸಿಂಗ್, ನೆಕ್ಸ್ಟು ಬಜೆಟ್ ಕಂಟ್ರೋಲು, ಮೆಜರಬಲ್ ರಿಸಲ್ಟ್ಸು, ಫ್ಲೆಕ್ಸಿಬಿಲಿಟಿ. ಅಡ್ವರ್ಟೈಸರ್ಸ್ ಕ್ಯಾನ್ ರೀಚ್ ಕಸ್ಟಮರ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತೀವಿ ಗೂಗಲ್ ಆ್ಯಡ್ಸ್ ವರ್ಡ್ನ ಇಂಪಾರ್ಟೆನ್ಸ್ಗಳು. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಬ್ರೀಫ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಯೂಟ್ಯೂಬ್ ಅಡ್ವರ್ಟೈಸಿಂಗ್. ಸೊ ಯೂಟ್ಯೂಬಲ್ಲೇ ನೀವು ನೋಡ್ತಾ ಇದ್ದೀರಾ, ಅದು ಡಿಸ್ಅಡ್ವಾಂಟೇಜಸ್ನ ಕೇಳ್ತಿದ್ರೆ ನೀವು ಬರೀಬೋದು. ಯೂಟ್ಯೂಬ್ನ ಜಾಹೀರಾತಿನಲ್ಲಿ ನೀವು ಅನಾನುಕೂಲತೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾವು ಬೇಸಿಕಲಿ ನೋಡೋದಾದರೆ, ನಾವು ಏನೋ ಒಂದು ಇಂಟ್ರೆಸ್ಟಾಗಿ ನೋಡ್ತಿರ್ಬೇಕು ಅಂದಾಗ ಆಟೋಮೆಟಿಕ್ ಆಗೇ ಬಂದುಬಿಡೋದು. ಸೊ ಆವಾಗ ನಮಗೆ ಆ ಥರ ಬರುತ್ತೆ. ಅಂದರೆ ಹೆಚ್ಚು ವೆಚ್ಚ, ಅಂದರೆ ಜಾಸ್ತಿ ಕಾಸ್ಟ್ ಆಗುತ್ತೆ. ನೆಕ್ಸ್ಟು ಹ್ಯಾಡ್ ಸ್ಕಿಪ್ನ ಜಾಸ್ತಿ ಕೊಡಬೇಕಾಗತ್ತೆ. ಇಂಟರ್ನೆಟ್ ಅಗತ್ಯವಾಗಿ ಹೋಗ್ತಾ ಇರುತ್ತೆ. ಅಟೆನ್ಷನ್ ಸ್ಪ್ಯಾಮು ಸಹ
ಕಡಿಮೆ ಮಾಡೋದ್ರಲ್ಲಿ ಅವರು ಸಹ ಇದು ಮಾಡ್ತಾರೆ. ಸೊ ಇಷ್ಟು ಏನಿತ್ತಲ್ಲ, ನಿಮಗೆ ಬೇಕಾದ್ರೆ ನೀವು ಇಲ್ಲಿ ಪಾಯಿಂಟ್ ಸಿಗುತ್ತೆ, ನೀವು ಅದೇ ಒಂದೊಂದು ಕಾಮ ಇದೆಯಲ್ಲ ಅಲ್ಲೇ ಒಂದೊಂದು ಪಾಯಿಂಟ್ನ ನೀವು ರೆಡಿ ಮಾಡ್ಕೊಂಡು ಓದ್ಕೊಬೋದು. ಸೊ ಇದು ಅಡ್ವರ್ಟೈಸ್ಮೆಂಟ್ನ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ನೋಡ್ಕೊಬೋದು. ನೆಕ್ಸ್ಟ್ ಕ್ವಶನು, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬೆನಿಫಿಟ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಅಂದರೆ ಸಾಮಾಜಿಕ ಮಾಧ್ಯಮ ಮಾರಾಟ ಪ್ರಕ್ರಿಯೆಯನ್ನು, ಪ್ರಯೋಜನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಅದು ಇಂಪಾರ್ಟೆನ್ಸ್ಗಳನ್ನ ನೀವು ಬರೀಬೇಕಾಗುತ್ತೆ. ಮೊದಲನೇದಾಗಿ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೀನಿಂಗ್ನ ನೀವು ಬರೆದ್ಬಿಡಿ. ಆಮೇಲೆ ಅದ್ರ ಬೆನಿಫಿಟ್ಗಳನ್ನ ಪಾಯಿಂಟ್ ಹಾಕ್ಬಿಟ್ಟು ನೀವು ಬರ್ಕೊಳ್ತಾ ಹೋದರೆ ನಡೆಯುತ್ತೆ. ಸೊ ಅದರಲ್ಲಿ ನಾವು ಜಸ್ಟ್ ಹಾಗೆ ನೋಡೋದಾದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಲಾಭಗಳು ಅಥವಾ ಇಂಪಾರ್ಟೆನ್ಸು, ಅದರ ಅಡ್ವಾಂಟೇಜಸ್ಗಳು ಅಂತ ನೋಡೋದಾದರೆ, ಬ್ರ್ಯಾಂಡ್ ಅವೇರ್ನೆಸ್ನ ಕ್ರಿಯೇಟ್ ಮಾಡುತ್ತೆ, ಕಸ್ಟಮರ್ ಎಂಗೇಜ್ಮೆಂಟ್ನ ಅಂದರೆ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ನ ಜಾಸ್ತಿ ಕೊಡಿಸುತ್ತೆ, ಲೋ ಕಾಸ್ಟ್ ಇರುತ್ತೆ, ಡೈರೆಕ್ಟ್ ಫೀಡ್ಬ್ಯಾಕ್ನ ನಾವು ನೀಡ್ಬೋದಾಗಿರುತ್ತೆ. ಸೊ ಇದೊಂದು 4 ಪಾಯಿಂಟ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಒಂದು 2 ಪಾಯಿಂಟ್ಸ್ನ ಆ್ಯಡ್ ಆನ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇನ್ನು ನೆಕ್ಸ್ಟ್ ಸೆಕ್ಷನಲ್ಲಿ, ಸೊ ಫಸ್ಟ್ನೇದು 12 ಮಾರ್ಕ್ಸಲ್ಲೇ ಫಸ್ಟ್ ಕ್ವಶನ್ನು, ಎಕ್ಸ್ಪ್ಲೈನ್ ದ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಸ್. ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನ ವೇದಿಕೆಗಳನ್ನು ವಿವರಿಸಿ. ನೀವು ಅಂದ್ಕೊಬೋದು ಏನು ಸಿಲ್ಲಿಯಾಗಿದೆ ನೀವು ಅಂದ್ಕೊಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್ ಈ ಥರ ಎಲ್ಲ ಬರುತ್ತಲ್ಲ, ಅದ್ರದ್ದು ಎಕ್ಸ್ಪ್ಲೇನ್ನ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನ ಮೀನಿಂಗ್ನ ಬರೀಬೇಕು ಮೊದಲು. ಆಮೇಲೆ ಬರೆದಾದ್ಮೇಲೆ ನಾನೊಂದು ಕೆಲವೊಂದು ಪಾಯಿಂಟ್ಗಳು ತೊಗೊಂಡು ಇಂದಾರ ಹಾಕೊಬೋದು, ಇಲ್ಲ ನಿಮ್ಗೆ ಅನಿಸಿದ್ದು ಬುಕ್ಕಲ್ಲಿ ಯಾವುದಿರುತ್ತೋ ಅದನ್ನ ನೀವು ತೊಗೊಬೋದು. ನೋಡಿ ಯಾವ್ಯಾವಪ್ಪ ಅಂತ ನೋಡೋದಾದ್ರೆ, ಪ್ಲಾಟ್ಫಾರ್ಮ್ಗಳು ಯಾವ್ಯಾವು ಸೊ ನೋಡಿ, ಸರ್ಚ್ ಇಂಜಿನು, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳಿದ್ದೆಲ್ಲ ಬಂದ್ಬಿಡುತ್ತೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮಲ್ಲಿ ಸರ್ಚ್ ಇಂಜಿನ್ಸು, ಸೋಷಿಯಲ್ ಮೀಡಿಯಾ, ಇಮೇಲು, ಕಂಟೆಂಟ್ ಮಾರ್ಕೆಟಿಂಗು, ಅಫಿಲೇಟ್ ಮಾರ್ಕೆಟಿಂಗು, ಅಂದರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ನ ಬೇರೆ ಬೇರೆ ಆಡಿಯನ್ಸ್ಗೆ ನಾವು ಮೀಸಲಿಟ್ಟಿರ್ತೀವಿ. ಸೊ ಇವೆಲ್ಲ ನೀವು ಪಾಯಿಂಟ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಸರ್ಚ್ ಇಂಜಿನ್ಸು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು, ಇಮೇಲ್ ಮಾರ್ಕೆಟಿಂಗು, ಕಂಟೆಂಟ್ ಮಾರ್ಕೆಟಿಂಗು, ಅಫಿಲಿಯೇಟ್ ಮಾರ್ಕೆಟಿಂಗು, ಮೊಬೈಲ್ಸ್ ಮಾರ್ಕೆಟಿಂಗು, ಈಚ್ ಪ್ಲಾಟ್ಫಾರ್ಮ್ ಟಾರ್ಗೆಟ್ ಡಿಫರೆಂಟ್ ಆಡಿಯನ್ಸ್ ಆಫ್ ಬಿಸ್ನೆಸ್ ಗೋಲ್ಸ್. ಸೊ ಇಷ್ಟು ನೀವು ಬೇಕಾದರೆ ಇನ್ನೊಂದು 5 ಪಾಯಿಂಟ್ನ ಇದಕ್ಕೆ ಆ್ಯಡ್ ಆನ್ ಮಾಡಿಬಿಟ್ಟು ಅದೇ ನಾನು ಹೇಳ್ದಂಗೆ ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂದರೆ ಇದನ್ನ SEO ಅಂತ ಕರಿತೀವಿ. ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನ ಪ್ರಾಮುಖ್ಯತೆಯನ್ನು ವಿವರಿಸಿ, ಅದು ಇಂಪಾರ್ಟೆನ್ಸು. ಸೊ ಯಾವ್ಯಾವಪ್ಪ ಅಂತ ನೋಡೋದಾದರೆ, ಒಂದು, ವೆಬ್ಸೈಟ್ ಟ್ರಾಫಿಕ್ನ ಹೆಚ್ಚಿಸ್ತದೆ, ಬ್ರ್ಯಾಂಡ್ ವಿಸಿಬಿಲಿಟಿ, ಟ್ರಸ್ಟ್ ಬಿಲ್ಡರು, ಕಾಸ್ಟ್ ಎಫೆಕ್ಟಿವು. ಸೊ ನೆಕ್ಸ್ಟ್, ಯೂಸರ್ಸ್ ಎಕ್ಸ್ಪೆನ್ಸಿವ್, ಕಾಸ್ಟ್ ಎಫೆಕ್ಟಿವ್ ಆದಮೇಲೆ ಯೂಸರ್ಸ್ ಎಕ್ಸ್ಪೀರಿಯನ್ಸ್ನ ನಾವಿಲ್ಲಿ ಶೇರ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ಆ್ಯಡ್ ಅಪ್ರೂವಲ್ ಪ್ರೊಸೆಸ್. ಜಾಹೀರಾತು ಅನುಮೋದನೆ ಪ್ರಕ್ರಿಯೆಯನ್ನು ವಿವರಿಸಿ. ಅಂದರೆ ನಮಗೆ ಎಲ್ಲರೂ ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಆ್ಯಡ್ ಸಿಗೋದಿಲ್ಲ. ಅದು ಆ್ಯಡ್ಸ್ ಅಪ್ರೂವಲ್ ತೊಗೊಳಕ್ಕೆ ಏನೆಲ್ಲ ಪ್ರೋಸೆಸ್ ಇರಬೇಕು ಅಂತ ಅವರು ಹೇಳಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ಈ ಸ್ಕ್ರೀನ್ಶಾಟ್ ತೊಗೊಬೋದು. ಮೊದಲನೇದಾಗಿ ಆ್ಯಡ್ ಕ್ರಿಯೇಷನ್ಸು, ನೆಕ್ಸ್ಟು ಆಮೇಲೆ ಪಾಲಿಸಿ, ಓಕೆ, ಆ್ಯಡ್ ಕ್ರಿಯೇಷನ್ನು, ಆಮೇಲೆ ಸಬ್ಮಿಷನ್ನು, ಪಾಲಿಸಿ ರಿವ್ಯೂ, ಅಂದರೆ ಪಾಲಿಸಿ ಚೆಕ್ ಮಾಡ್ಕೊಬೇಕು, ಆಮೇಲೆ ರಿವ್ಯೂ ಮಾಡ್ಕೊಬೇಕು, ಅದು ಅಪ್ರೂವಲ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತ ನೋಡ್ಕೊಬೇಕು. ಇಷ್ಟೇ. ಆಮೇಲೆ ನಿಮಗೆ ಏನು ಆ ಥರ ನಿಮಗೆ ಆ್ಯಡ್ಸು ಜನ್ರೇಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಏನೇನಿದೆ ನೋಡಿ. ಸೊ ರೈಟ್ ಎ ನೋಟ್ ಆನ್ ಫೇಸ್ಬುಕ್ ಮಾರ್ಕೆಟಿಂಗ್, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್. ಅಂದರೆ ಫೇಸ್ಬುಕ್ ಮಾರ್ಕೆಟಿಂಗ್ ಮತ್ತು ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ನ ನೋಟ್ಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ನಾನು ಸಿಂಪಲ್ಲಾಗಿ ತೋರಿಸ್ಕೊಟ್ಬಿಡ್ತೀನಿ. ಫೇಸ್ಬುಕ್ ಮಾರ್ಕೆಟಿಂಗ್ ಅಂತಂದರೆ ಆ್ಯಡ್ಸು, ಪೇಜಸ್ಸು, ಟಾರ್ಗೆಟ್ ಆಡಿಯನ್ಸು, ಎಂಗೇಜ್ಮೆಂಟು. ಸೊ ಇನ್ಫ್ಲುಯೆನ್ಸ್ ಮಾರ್ಕೆಟಿಂಗ್ ಅಂದರೆ ಇನ್ಫ್ಲುಯೆನ್ಸ್ನ ಮೂಲಕ ಪ್ರಮೋಷನ್ನ ಕೊಡೋದು, ಟ್ರಸ್ಟ್ ಬಿಲ್ಡಿಂಗ್ ಮಾಡ್ಕೊಳ್ಳೋದು, ಬ್ರ್ಯಾಂಡ್ ರೀಚು. ಸೊ ಇದನ್ನ ಬೇಕಾದ್ರೆ ನೀವು ಇಂಗ್ಲೀಷಲ್ಲಿದೆ, ಇದನ್ನೂ ಸಹ ನೀವು ಬೇಕಾದ್ರೆ ಕಾಪಿ ಮಾಡ್ಕೊಬೋದು, ಇಲ್ಲ ಒಂದು ಸ್ಕ್ರೀನ್ಶಾಟ್ನ ತೊಗೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವನ್ನೇ ಪಾಯಿಂಟ್ ಆಗಿಬಿಟ್ಟು ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಈ ಪೇಪರಲ್ಲಿ, ಎಕ್ಸ್ಪ್ಲೈನ್ ದ ಬೆನಿಫಿಟ್ ಆಫ್ ಪ್ರೊಫೆಷನಲ್ ಆ್ಯಂಡ್ ಬಿಸ್ನೆಸ್ ಇಮೇಲ್ಸ್. ಅಂದರೆ ವೃತ್ತಿಪರ ಮತ್ತು ವ್ಯಾಪಾರ ಇಮೇಲ್ಗಳ ಪ್ರಯೋಜನಗಳನ್ನು ವಿವರಿಸಿ. ಸೊ ಇದರಲ್ಲಿ ಅಂತ ನೋಡೋದಾದರೆ, ಸೊ ಪ್ರೊಫೆಷನಲ್ ಕಮ್ಯುನಿಕೇಷನ್ಸ್ ಇರುತ್ತೆ, ಅದ್ರ ಬೆನಿಫಿಟ್ಸು, ಕ್ವಿಕ್ ರೆಸ್ಪಾನ್ಸ್ ಇರುತ್ತೆ, ರೆಕಾರ್ಡ್ ಮೇಂಟೆನ್ಸ್ ಇರುತ್ತೆ, ಲೋ ಕಾಸ್ಟ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಅಂದರೆ ಸಪೋರ್ಟ್ ಫಾಸ್ಟ್ ಡಿಸಿಷನ್ ಮೇಕಿಂಗ್ ಇರುತ್ತೆ. ಸೊ ಇಷ್ಟು ಮತ್ತು ಇನ್ಕ್ರೀಸ್ ಕ್ರೆಡಿಯಬಿಲಿಟಿ, ಅಂದರೆ ಲೋ ಕಾಸ್ಟ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಇದು ಅಂದರೆ ನಿಮ್ಗೆ ಇಲ್ಲೊಂದು ಸೆಂಟೆನ್ಸಲ್ಲಿದೆ, ಬಟ್ ಇದು ನೀವು ಇಲ್ಲಿ ಒಂದೊಂದು ಕಾಮಾಗ ಒಂದೊಂದು ಪಾಯಿಂಟ್ ಮಾಡಿಕೊಂಡ್ರೆ ಸಾಕು, ನಿಮ್ಗೆ ಅಲ್ಲೇ ಒಳ್ಳೆ ಸಖತ್ತಾಗುತ್ತೆ. ಸೊ ಇಷ್ಟು ಏನಿತ್ತಲ್ಲ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ಹಾಗೆ 2025 ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಿಮಗೆ ತಿಳಿಸ್ಕೊಟ್ಟಿಕ್ಕೆ ತುಂಬಾ ಧನ್ಯವಾದಗಳು. ಸೊ ಇಷ್ಟು ಸಹ ನೀವು ತುಂಬ ಕೇರ್ಫುಲ್ಲಾಗಿ ಕೇಳಿದರೆ, ಸೊ ನಿಮಗೂ ಸಹ
ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೆಕ್ಸ್ಟು ಯಾವ ಪೇಪರ್ ಇದೆ, ನೆಕ್ಸ್ಟು KJK, ಓಕೆ, ಯಾವುದು ಟ್ಯಾಲಿ ಪ್ರೈಮ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.